Hello everyone, welcome to our Veranda Kannada YouTube channel. This is Ashwini. Friends, SSC GD previous year reasoning questions na solve ಮಾಡ್ತಾ ಇದೀವಿ. ಇಷ್ಟೊಂದು ಜನ ಎಲ್ಲ ಶಿಫ್ಟ್ ಅಂದ್ರೆ ಎಲ್ಲ ರೀಸನಿಂಗ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿಸಿ ಅಂತ ಹೇಳ್ತಾ ಇದ್ದೀರಾ. ಅವರಿಗೆ ಒಂದು ಸಜೆಷನ್ ಅಥವಾ ಹೇಳೋದೇನು ಅಂತಂದ್ರೆ ಕಂಪ್ಲೀಟ್ ಆಗಿ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಎಲ್ಲಾ ಶಿಫ್ಟ್ಸ್ ಅನ್ನು ಕೂಡ ಮಾಡ್ಕೋತಾ ಬರ್ತಾ ಇದ್ದೀನಿ. ರೀಸನಿಂಗ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಇದೇ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ SSC GD ಅಂತ ಒಂದು ಸಪ್ರೇಟ್ ಆಗಿ ಫೋಲ್ಡರ್ ಇದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ನೋಡಿ, ನಿಮ್ಗೆ ಕಂಪ್ಲೀಟ್ ವಿಡಿಯೋಸ್ ಸಿಗ್ತವೆ. ಸರಿನಾ? ಎಲ್ಲಾ ಕ್ವೆಶನ್ ಪೇಪರ್ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಕ್ಲಿಯರ್? ಎಸ್, ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 26, 11, 21 ಥರ್ಡ್ ಶಿಫ್ಟ್ ಕ್ವೆಶನ್ಸ್ ನ ನೋಡೋಣ ಅಂತೆ. ಫಸ್ಟ್ ಕ್ವೆಶನ್ ಪೇಪರ್ ಫೋಲ್ಡಿಂಗ್. ಸೊ ಪೇಪರ್ ಫೋಲ್ಡಿಂಗ್ ಆಸ್ ಯೂಶುವಲ್ ಎಲ್ಲರಿಗೂ ಆಲ್ರೆಡಿ ರೆಗ್ಯುಲರ್ ಇರೋರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಏನ್ ಮಾಡ್ಬೇಕು, ಹೇಗ ಫೋಲ್ಡ್ ಮಾಡ್ತಾ ಹೋಗಿದಾರೋ ಅದೇ ರೀತಿ ಅನ್ಫೋಲ್ಡ್ ಮಾಡ್ತಾ ಹೋಗ್ಬಿಟ್ಟು ಜಸ್ಟ್ ಮಿರರ್ ಇಮೇಜ್ ನ ನೋಡಿದ್ರಿ ಅಂದ್ರೆ ಸಾಕು. ಇಲ್ಲಿ ಸ್ಕ್ವೇರ್ ಇದೆನಾ, ಅದೇ ರೀತಿ ಇಲ್ಲಿ ಮಿರರ್ ಇಮೇಜ್ ನೋಡಿದ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸರ್ಕಲ್ ಇದೆ. ಸರಿನಾ? ಸೇಮ್ ವೇ ಇಲ್ಲೂ ಕೂಡ ಅಷ್ಟೇ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಏನಲ್ಲಿ ಇದೆನಾ? ಇಲ್ಲ. ಆಪ್ಷನ್ ಬಿ, ಎಸ್, ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿಲ್ಲ, ಆಪ್ಷನ್ ಡಿ ನಲ್ಲಿಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ಮಿರರ್ ಇಮೇಜ್ ನೋಡ್ಕೋತಾ ಹೋಗೋದು. ಸರಿನಾ? ಎಸ್, ನೆಕ್ಸ್ಟ್ ಕ್ವೆಶನ್. ಇನ್ಸ್ಪೈರ್ ಈಸ್ ಕೋಡೆಡ್ ಆಸ್ JPTTJZF ಅಂತೆ. ಸರಿನಾ? ಹಾಗಾದ್ರೆ ಏನಾಗಿರ್ಬೋದು ಕೋಡಿಂಗ್? I2J +1, clear? N2P +2, ST +1, again +4, clear? +1 +8, ಹೌದಾ? 8, ಅಗೇನ್ +1. ಹಾಗಾದ್ರೆ ಏನಾಗ್ತಾ ಹೋಗಿದೆ? ಆಲ್ಟರ್ನೇಟ್ ನಿಮ್ಗೆ ಇಂಟು 2 ಮಾಡ್ತಾ ಹೋಗಿದ್ದಾರೆ. +1 +2, ಅಗೇನ್ 2 2s 4, ಅಗೇನ್ ಮತ್ತೆ +1 +8. ಕ್ಲಿಯರ್? 2 2 2 2 4 2 ಅಂದ್ರೆ 4 2 8 ಇಂಟು 2 ಮಾಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು +1 ಮಾಡಿದ್ವಿ ಅಂದ್ರೆ G, ಅಗೇನ್ ಇಲ್ಲಿ +2 ಮಾಡಿದ್ವಿ ಅಂದ್ರೆ Q, GQ ಸೇಮ್ ಇದೆ. ಅಗೇನ್ +1 ಮಾಡಬೇಕು, S ಬರುತ್ತೆ. ಹೌದಾ? ಕ್ಯಾನ್ಸಲ್. ನೆಕ್ಸ್ಟ್ G ಇಂದ +4 ಮಾಡಿದ್ರಿ ಅಂದ್ರೆ K ಬರುತ್ತೆ. ಕ್ಲಿಯರ್? ಹಾಗಾದ್ರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 21, 32, 54. ಇನ್ನೊಂದು ಕ್ವೆಶನ್ ಬಂದ ತಕ್ಷಣ ಪಾಸ್ ಮಾಡಿ ಆದ್ಮೇಲೆ ನೀವು ಸೊಲ್ಯೂಷನ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದಾದ್ಮೇಲೆ ಸೊಲ್ಯೂಷನ್ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ಯಾವ ಒಂದು ಲೆವೆಲ್ಗೆ ನನ್ನ ಪ್ರಿಪ್ರೇಷನ್ ಇದೆ ಅಥವಾ ನನ್ನ ಟೈಮ್ ಏನ್ ತಗೋತಾ ಇದ್ದೀನಿ ನಾನು ಒಂದು ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ಅಂತ ಗೊತ್ತಾಗುತ್ತೆ. ಎಸ್, ಹಾಗಾದ್ರೆ ಇಲ್ಲಿದೆ ಡಿಫ್ರೆನ್ಸ್ 11 2 2 22. ಓಕೆ, ಹಾಗಾದ್ರೆ 11 11 12 2 22 11 3 33 ಕರೆಕ್ಟ್ ಇದೆನಾ? 7 87. ಸೊ ನೆಕ್ಸ್ಟ್ ನಾವು ಚೆಕ್ ಮಾಡ್ಬೇಕಲ್ಲ. 11 4 12 4 ಎಸ್ 44 ಕರೆಕ್ಟ್ ಇದೆ. ಹಾಗಾದ್ರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Select the figure from among the given options that can replace the question mark in the following series. ಓಕೆ, ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದಕ್ಕೂ ಚೇಂಜ್ ಇದಾವಲ್ಲ. ಫಸ್ಟ್ 2 ನಲ್ಲಿ ಏನ್ ಚೇಂಜ್ ಆಗಿದಾವಲ್ವಾ ಅದೇ ರೀತಿ ನೀವು 3rd 4ಗೆ ಅಪ್ಲೈ ಮಾಡಬೇಕು. ಸರಿನಾ? ಫಸ್ಟ್ 2 ನೋಡ್ಬಿಟ್ಟು ಇಲ್ಲಿ ನಿಮ್ಗೆ ಫಸ್ಟ್ ಇಂಟು ಸೇಮ್ ಪ್ಲೇಸ್ ಅಲ್ಲೇ ಇದೆ ಅಂದ್ರೆ ಇಲ್ಲೂ ಕೂಡ ಇಂಟು ಸೇಮ್ ಪ್ಲೇಸ್ ಅಲ್ಲೇ ಬರ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಶೇಡೆಡ್ ಪಾರ್ಟ್ ಕೆಳಗಡೆ ಮೂವ್ ಆಗಿದೆ. ಹೌದಾ? ಹಾಗಾದ್ರೆ ಇದು ಕೆಳಗಡೆ ಮೂವ್ ಆಗ್ಬೇಕು. ಸರ್ಕಲ್. ಕರೆಕ್ಟಾ? ಇಂಟು ಸರ್ಕಲ್ ಇಂಟು ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಇನ್ನೆರಡು ಉಳಿದಿದಾವೆ. ಸರಿನಾ? ನೆಕ್ಸ್ಟ್ ಈ ಸ್ಟಾರ್ ಏನಿದೆ ಅಲ್ವಾ ಅಂದ್ರೆ ಈ ಪಾರ್ಟ್ ಇದು ನೆಕ್ಸ್ಟ್ ಮೂವ್ ಆಗಿದೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವ್ ಆಗ್ಬೇಕು. ಕರೆಕ್ಟಾ? ಸೊ ಇಲ್ಲಿರೋದು ಏನು? ಪೆಂಟಾಗೋನ್ ಅಲ್ಲ. ಹಾಗಾದ್ರೆ ಇಲ್ಲಿ ಯಾವ್ದು ಆಪ್ಷನ್ ಇದೆ? ಆಪ್ಷನ್ ಎ ಮತ್ತೆ ಡಿ ನಲ್ಲಿ ಏನ್ ಚೇಂಜ್ ಬರೋದು ನಿಮ್ಗೆ? ಓಕೆ, ಅಪೋಸಿಟ್ ಫಿಲ್ ಆಗ್ತಾ ಹೋಗಿದೆನಾ ಅಂದ್ರೆ ಈ ರೀತಿ ಟರ್ನ್ ಆಗ್ತಾ ಹೋಗಿದೆ.
ಹಾಗಾದ್ರೆ ಈ ರೀತಿ ಟರ್ನ್ ಆಯ್ತು ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. opposite. Yes, A is the correct answer. Clear? Into plus. ಹೌದು. Okay, now next question. 6 friends PQRST and you are sitting in a 2 rows, 3 rows in each. S is not at the end of any row ಅಂತೆ, ಸರಿನಾ? 6 ಫ್ರೆಂಡ್ಸ್ ಇದಾರಂತೆ, ಇಲ್ಲಿ ಯಾರು ಯಾವ ರೀತಿ ಅಂತ ಗೊತ್ತಿಲ್ಲ ನಿಮ್ಗೆ. ಎಸ್ ಎಂಡಲ್ ಬರೋ ಹಾಗಿಲ್ಲ. ಓಕೆ 2 rows ಅಲ್ಲಿ ಕುತ್ಕೊಂಡಿದಾರಲ್ಲ. ಪ್ಯಾರಲಲ್ ರೋಸ್. 6 ಫ್ರೆಂಡ್ಸು 2 ರೋನಲ್ಲಿ ಕೂತಿದಾರಂತೆ, ಹಾಗಾದ್ರೆ 3 ಜನ 1 ರೋನಲ್ಲಿ ಬರ್ತಾರೆ ಅಂತ ಆಯ್ತು. ಕ್ಲಿಯರ್? 3 ಪರ್ಸನ್ಸ್ 1 ರೋನಲ್ಲಿ ಬರ್ತಾರೆ. ನೆಕ್ಸ್ಟ್, ಎಸ್ ಈಸ್ ನಾಟ್ ಎಟ್ ದ ಎಂಡ್ ಆಫ್ ಎನಿ ರೋ ಅಂತೆ, ಹಾಗಾದ್ರೆ ಎಸ್ಸು ಎಂಡಲ್ ಬರಲ್ಲ, ಅಂದ್ರೆ ಎಸ್ಸು ಮಿಡಲ್ ಅಲ್ಲಿ ಬರಬೇಕು. ಹೌದಾ? ಇಲ್ಲೇ ಬರ್ಬೇಕಾ? ಓಕೆ, ನೆಕ್ಸ್ಟ್. ಓಕೆ ಆಯ್ತು, 2 ಪಾಸಿಬಿಲಿಟಿ ಬರ್ಬೋದಾ ಅಂತ ನೋಡೋದಾದ್ರೆ ಮೇಲ್ಗಡೆ ಫಸ್ಟ್ ರೋ ನಲ್ಲಿ ಸೆಕೆಂಡ್ ರೋ ಎರಡು ಸೇಮೇ ಬರುತ್ತೆ, ಬಿಕಾಸ್ ಇಲ್ಲಿ ನಾವು ಹೇಗ್ ಬೇಕಾದ್ರೂ ಹಾಕ್ಬೋದು. ಟಿ ಈಸ್ ನೈಬರ್ ಆಫ್ ಆರ್ ಅಂತೆ. ಸಿ, ಟಿ ನೈಬರ್ ಆಫ್ ಆರ್ ಅಂದ್ರೆ ಟಿ ಮತ್ತೆ ಆರು ಯಾವ್ದಾದ್ರು ಒಂದ್ ರೋ ನಲ್ಲಿ ಬರ್ಬೇಕು. ಹೌದಾ? ಐದರ್ ಈ ರೋನಲ್ಲಿ ಗೊತ್ತಿಲ್ಲ, ಯಾವ ರೋನಲ್ಲಿ ಬಂದ್ರು ಟಿ ಆರ್ ಜೊತೆಗೆ ಬರ್ಬೇಕು ಅನ್ನೋ ಮೀನಿಂಗ್. ನೆಕ್ಸ್ಟ್, ಆರ್ ಅಂಡ್ ಯು ಆರ್ ಸಿಟಿಂಗ್ ಡಯಾಗ್ನಲಿ ಅಪೋಸಿಟ್ ಟು ಈಚ್ ಅದರ್ ಅಂತೆ, ಹಾಗಾದ್ರೆ ಆರ್ ಮತ್ತೆ ಯು ಏನು ಡಯಾಗ್ನಲಿ ಅಪೋಸಿಟ್ ಟು ಈಚ್ ಅದರ್ ಇರ್ಬೇಕು. ಗೊತ್ತಿಲ್ಲ ನನಗೆ, ಟಿ ಆರ್ ಇಲ್ಲಿ ಬರುತ್ತಾ ಟಿ ಆರ್ ಇಲ್ಲಿ ಬರುತ್ತಾ ಅಂತ. ಲೆಟ್ಸ್ ಸಿ. ಪಿ ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು ಅಂತೆ. ಸಿ, ಯು ಸೆಕೆಂಡ್ ಲೆಫ್ಟಿಗೆ ಪಿ ಬರ್ಬೇಕಂತೆ, ಹಾಗಾದ್ರೆ ಇಲ್ಲಿ ಆರು ಮತ್ತೆ ಟಿ ಆರ್ ಏನು ಜೊತೆಗೆ ಬರೋ ಹಾಗಿಲ್ಲ. ಹೌದಾ? ಸೊ ಅಂದ್ರೆ ಡಯಾಗ್ನಲಿ ಅಪೋಸಿಟ್ ಬರ್ಬೇಕು ಅಂತ ಆಯ್ತು ಅಂದ್ರೆ ನಾನು ಟಿ ಆರ್ ನ ಇಲ್ಲೇ ಕೊಡ್ಬೋದಾ? ಯು ಸೆಕೆಂಡ್ ಲೆಫ್ಟಿಗೆ ಯಾವ್ದು ಬರ್ಬೇಕು? ಪಿ ಬರ್ಬೇಕು. ಹೌದಾ? ಅದೇ ರೀತಿ ಆರ್ ಡಯಾಗ್ನಲಿ ಅಪೋಸಿಟ್ ಟು ಯು ಇರ್ಬೇಕು. ನೆಕ್ಸ್ಟ್, ಟಿ ಆರ್ ಜೊತೆಗೆ ಬರ್ಬೇಕಂತೆ. ಓಕೆ, ಹಾಗಾದ್ರೆ ಇದು ರಾಂಗ್ ಆಗುತ್ತೆ. ಟಿ ಆರ್ ನೈಬರ್ ಅಂತ ಹೇಳಿದ್ದಾರೆ, ಸೊ ನೈಬರ್ ಅಂತ ಹೇಳಿದಾಗ ನಾನು ಇಲ್ಲಿ ಎಸ್ ಜೊತೆ ಕೊಡಕ್ ಬರಲ್ಲ, ಇಲ್ಲಿ ಅಪೋಸಿಟೇ ಕೊಡ್ಬೇಕು. ಕ್ಲಿಯರ್? ಹಾಗಾದ್ರೆ ಯು ನ ಇಲ್ಲಿ ಕೊಡ್ತೀನಿ, ಪಿ ನ ಇಲ್ಲಿ ಕೊಡ್ತೀನಿ, ಆರ್ ನ ಇಲ್ಲಿ ಕೊಡ್ತೀನಿ, ಟಿ ನ ಇಲ್ಲಿ ಕೊಡ್ತೀನಿ, ಇನ್ನು ಒಂದು ಉಳಿದಿದ್ ಯಾವುದು? ಕ್ಯೂ. ಕ್ಲಿಯರ್? ಇಲ್ಲಿ ನೋಡಿ, ನಾನು ಎಸ್ ಜೊತೆ ಕೊಡಕ್ ಹೋದೆ, ಯಾರನ್ನ? ಆರ್ ನ ಅಪೋಸಿಟ್ ಟು ಯು ಆಗಿ ಕೊಡಕ್ ಹೋದೆ, ಬಟ್ ಏನಾಯ್ತು ಇಲ್ಲಿ ಟಿ ಮತ್ತೆ ಆರು ನೈಬರ್ ಇರ್ಬೇಕು, ಅಕ್ಕಪಕ್ಕ ಇರ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಕೊಟ್ರೆ ಅಕ್ಕಪಕ್ಕ ಬರುತ್ತಾ? ಇಲ್ಲ. ಹಾಗಾದ್ರೆ ಯು ಪಿ ಎಸ್ ಒಂದು ಪೇರು, ನೆಕ್ಸ್ಟ್ ಆರ್ ಟಿ ಕ್ಯೂ ಒಂದ್ ಪೇರು. ಅದನ್ನ ನಾವು ಹೇಳ್ಬೋದಾ? ಟಿ ಕ್ಯೂ ಯು ಒಂದ್ ಪೇರಾ? ನೋ, ಇಲ್ಲ. ಪಿ ಎಸ್ ಯು ಮತ್ತೆ ಆರ್ ಟಿ ಕ್ಯೂ ಒಂದ್ ಪೇರಾ? ಎಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. rat is coded as 39. ಸೊ ಹಾಗಾದ್ರೆ 18 plus 1 plus 20 ಡೈರೆಕ್ಟ್ ಇದೆ 39. The same way bear is coded as 2 plus 5 plus 1 plus 18 20 26. ಹೌದು, ಕರೆಕ್ಟ್ ಇದೆ. ಹಾಗಾದ್ರೆ ಇಲ್ಲಿ 19 plus 14 plus 1 plus 11 plus 5 20 20 34 34 plus 6 40 50 na. Okay, 50 is the correct answer. Next question. HKN is coded as KOS ante. Near ಯಾವ್ದಾದ್ರು ಇದೆನಾ? N2K minus 4, H2S opposite, K2 ನೋ ಬರಲ್ಲ. ಓಕೆ, ಹೀಗೆ ನೋಡೋಣ. ಹೆಚ್ಚಿಂದ ಕೆ ಪ್ಲಸ್ 3 ಆಗಿದೆನಾ? ಓಕೆ, K2O ಪ್ಲಸ್ 4 ಆಗಿದೆನಾ? N2S ಪ್ಲಸ್ 5 ಆಗಿದೆನಾ? ಕ್ಲಿಯರ್? ಹಾಗಾದ್ರೆ ಇಲ್ಲಿ M2 ಪ್ಲಸ್ 3 ಮಾಡಿದ್ವಿ ಅಂದ್ರೆ P ಬರುತ್ತಾ? P2 ಪ್ಲಸ್ 4 ಮಾಡಿದ್ವಿ ಅಂದ್ರೆ T ಬರುತ್ತಾ? ಎರಡಿದಾವಲ್ಲ. ಎಸ್ ಪ್ಲಸ್ 5 24 ಅಂದ್ರೆ ಎಕ್ಸ್. PTX is the correct answer. Next equation. Horns is coded as
SRONH ಅಂತೆ. ಇರೋ ಲೆಟರ್ಸೇ ಇದಾವೆ, ಆದ್ರೆ ಏನ್ ಚೇಂಜ್ ಆಗಿದೆ ಇಲ್ಲಿ, ಯಾವ್ದಾದ್ರು ಸಿರೀಸ್ ಅಲ್ಲಿ ಬಂದಿದೆನಾ ಅಂತ ನೋಡೋದಾದ್ರೆ ಇದನ್ನ ಒಂದ್ ನೋಡ್ಬೇಡ, ಗೊತ್ತಾಗುತ್ತೆ. UREDC, ಹಾಗಾದ್ರೆ CRUD, ನೋ ಇಲ್ಲ ಅಲ್ಲ, ಇಲ್ಲಿ ಎರಡು ಸೇಮ್ ಪ್ಯಾಟರ್ನ್ ಬಂದಿಲ್ಲ. ಹಾಗಾದ್ರೆ ಏನ್ ಮಾಡಿರ್ಬೋದು, ಲೆಟರ್ಸ್ ಪ್ಲೇಸ್ ವ್ಯಾಲ್ಯೂನ ನೋಡ್ಕೊಳ್ಳಿ. ಏನಾಗಿದೆ ಇಲ್ಲಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬಂದಿದೆ, ಹೌದಾ. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಲೆಟರ್ಸ್ ನ. 21, 18, 5, 4, 3, ಹೌದಾ. ಸೇಮ್ ವೇ ಫ್ಯಾಕ್ಟರ್ ನ ನಾನು ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಅರೇಂಜ್ ಮಾಡಿದ್ವಿ ಅಂದ್ರೆ ಟಿ ಫಸ್ಟ್ ಬರುತ್ತೆ, ಹೌದಾ. ಟಿ ಆದ್ಮೇಲೆ ಆರ್ ಆದ್ಮೇಲೆ ಓ ಆದ್ಮೇಲೆ ಎಫ್, CA, TRO, FCA is the correct answer, option 2. Next question. ಅರುಣಿಮಾ ಟೋಲ್ಡ್ ಸಾಹಿಲ್, ಏನಂತ ಹೇಳ್ತಾ ಇದ್ದಾರೆ ಅರುಣಿಮಾ ಸಾಹಿಲ್ಗೆ, ಯರ್ ಬ್ರದರ್ ಇನ್ ಲಾಸ್ ಓನ್ಲಿ ಸಿಸ್ಟರ್ ಸನ್ ಈಸ್ ಮೈ ಗ್ರ್ಯಾಂಡ್ ಸನ್, ಹೌ ಈಸ್ ಸಾಹಿಲ್ ರಿಲೇಟೆಡ್ ಟು ಅರುಣಿಮಾ ಅಂತೆ. ಸರಿನಾ. ಇಲ್ಲಿ ಏನ್ ಹೇಳ್ತಾ ಇರೋದು, ಯುವರ್ ಬ್ರದರ್ ಇನ್ ಲಾ ಅಂದ್ರೆ ಯಾರು, ಸಾಹಿಲ್ ಬ್ರದರ್ ಇನ್ ಲಾ ಯಾರಿದಾರಲ್ವಾ, ಓಕೆ. ಬ್ರದರ್ ಇನ್ ಲಾಸ್ ಅವರ, ಓಕೆ. ಸಾಹಿಲ್ ಬ್ರದರ್ ಇನ್ ಲಾಸ್ ಓನ್ಲಿ ಸಿಸ್ಟರ್ ಅಂತ ಅಂದ್ರೆ ಇಲ್ಲಿ ಬರ್ತಾಳೆ, ಹೌದಾ. ಅಂದ್ರೆ ಇವಳ ಸಿಸ್ಟರ್ ಯಾರು, ಯುವರ್ ಅಂದ್ರೆ ಯಾರಿಲ್ಲಿ, ಸಾಹಿಲ್ನ ಬ್ರದರ್ ಇನ್ ಲಾನ ಓನ್ಲಿ ತಂಗಿ ಅಥವಾ ಅಕ್ಕ ಯಾರನ್ನಾದ್ರೂ ಕನ್ಸಿಡರ್ ಮಾಡ್ಬೋದು. ಸಿಸ್ಟರ್ ಸನ್, ಅವಳ ಮಗ ಏನಿದಾನಲ್ವಾ ಅವನು ನನ್ನ ಗ್ರ್ಯಾಂಡ್ ಸನ್ ಅಂತ ಅರುಣಿಮಾ ಹೇಳ್ತಾ ಇರೋದು. ಕ್ಲಿಯರ್, ಅರುಣಿಮಾ. ಹಾಗಾದ್ರೆ ಸಾಹಿಲ್ಗೆ ಇವರು ಬ್ರದರ್ ಇನ್ ಲಾ ಆಗ್ಬೇಕು, ಇಲ್ಲಿರ್ತಕ್ಕಂಥ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಇವನು ಬ್ರದರ್ ಇನ್ ಲಾ ಆಗಿರ್ಬೇಕು ಅಂದ್ರೆ ಅವನು ಇಲ್ಲಿ ಅವನ ತಂಗಿ ಅಥವಾ ಅಕ್ಕನ್ನ ಸಾಹಿಲ್ ಮದ್ವೆ ಆಗಿರ್ಬೇಕಾ. ಕ್ಲಿಯರ್. ಈಗ ಚೆಕ್ ಮಾಡಿ, ಸಾಹಿಲ್ಗೆ ಇವ್ರು ಬ್ರದರ್ ಇನ್ ಲಾ ಆಗಿದಾರ. ಬ್ರದರ್ ಇನ್ ಲಾ ಓನ್ಲಿ ಸಿಸ್ಟರ್ ಸನ್ನು ನನ್ಗೆ ಗ್ರ್ಯಾಂಡ್ ಸನ್ ಅಂತ ಅರುಣಿಮಾ ಹೇಳ್ತಾ ಇರೋದು. ಹಾಗಾದ್ರೆ ಹೌ ಈ ಸಾಹಿಲ್ ರಿಲೇಟೆಡ್ ಟು ಅರುಣಿಮಾ ಅಂತೆ. ಹಾಗಾದ್ರೆ ಸಾಹಿಲ್ ಏನಾಗ್ಬೇಕು, ಸನ್ ಇನ್ ಲಾ ಆಗ್ಬೇಕು, ಮಗಳ ಗಂಡ. ಸರಿನಾ. ನೆಕ್ಸ್ಟ್, ಗ್ರೇನ್ ಅಂದ್ರೆ ಧಾನ್ಯಗಳು, ಆಯ್ತಾ. ಬೀಟ್ರೂಟ್ ನಿಮ್ಗೆಲ್ಲ ಗೊತ್ತಿದೆ, ಕಿವಿ ಫ್ರೂಟ್. ಹಾಗಾದ್ರೆ ಧಾನ್ಯ ಇದು ಒಂದು ತರಕಾರಿ ಮತ್ತೆ ಹಣ್ಣು, ಇದು ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ಲ, ಓಕೆ. ಇದು ಅಲ್ಲ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ಅದು ಮೂರನ್ನು ನಾನು ರಿಲೇಟ್ ಮಾಡಕ್ ಆಗಲ್ಲ. ಕ್ಲಿಯರ್. ನೆಕ್ಸ್ಟ್ 31, 37, 41, 43 ಅಂಡ್ ಲಾಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಒಂದು ಹೇಳ್ದೆ ಅಲ್ಲ ನಾನು, ಅದು ನಿಮ್ಗೆ ರಿಪೀಟೆಡ್ ಟ್ರಿಕ್ ಗೊತ್ತಿದೆ ಅಲ್ಲ, ರಿಪೀಟೆಡ್ ಲಾಜಿಕ್ ನ ಕೇಳಿರ್ತಕ್ಕಂಥದ್ದು. ಒಂದು 5 to 6 ಟೈಮ್ಸ್ ಮೇಲ್ಗಡೆನೆ ಕೇಳಿದ್ದಾರೆ. ಅಸೆಂಡಿಂಗ್ ಕೇಳಿದ್ರು, ಡಿಸೆಂಡಿಂಗು. +4 +2 ಏನಾಗಿರ್ಬೋದು ಲಾಜಿಕ್. ನೆಕ್ಸ್ಟ್ +1 ಮಾಡ್ತೀರಾನೋ, ಇಲ್ಲ ಬರಲ್ಲ, ಹೌದಾ. ಹಾಗಾದ್ರೆ ಏನ್ ಲಾಜಿಕ್ ಇರ್ಬೋದು, ಇಂಟು ಆಗಿದೆನಾ, ಇಲ್ಲ ಅಡಿಷನ್ ಆಗಿದೆನಾ, ಅದು ಕೂಡ ಕರೆಕ್ಟ್ ಆಗಿಲ್ಲ. ಓಕೆ. ನೆಕ್ಸ್ಟ್ ಏನಾಗಿರ್ಬೋದು ಅಂತ ನೋಡಿದ್ರೆ ಇದನ್ನು ಕೂಡ, ಈ ಲಾಜಿಕ್ ಕೂಡ ನಿಮಗಾಗಿದೆ. ಸಿ ಪ್ರೈಮ್ ನಂಬರ್ಸ್, ಓಕೆ. ಪ್ರೈಮ್ ನಂಬರ್ಸ್ 31, 37, 41, 43. ನೆಕ್ಸ್ಟ್ ಏನ್ ಬರ್ಬೇಕು, 47 ಅಲ್ವಾ. 47 ಇಸ್ ಅ ಪ್ರೈಮ್ ನಂಬರ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, ಅಗೇನ್ ರಿಪೀಟೆಡ್. ಓಕೆ. ಈ ಕ್ವೆಶನ್ಗೆ ಆನ್ಸರ್ ಕಮೆಂಟ್ ಮಾಡಿ, ಬಿಕಾಸ್ ಎವ್ರಿ ಕ್ವೆಶನ್ ಪೇಪರ್ ಅಲ್ಲೂ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್. ನೆಕ್ಸ್ಟ್, ಎಲ್ಲಿ ಎಂಬೆಡೆಡ್ ಆಗಿದೆ ಅಂತ ಹೇಳ್ಬೇಕು. ಸೊ ಎಂಬೆಡೆಡ್ ನೋ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೌದಾ. ರೊಟೇಷನ್ ನಾಟ್ ಅಲೌಡ್, ಅದು ಹೇಗಿದೆನೋ ಹಾಗೆ ಮಾಡಬೇಕು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಎ ಡಿನೋಟ್ಸ್ ಅಡಿಷನ್, ಬಿ ಡಿನೋಟ್ಸ್ ಮಲ್ಟಿಪ್ಲಿಕೇಶನ್, ಸಿ ಡಿನೋಟ್ಸ್ ಸಬ್ಸ್ಟ್ರಾಕ್ಷನ್, ಡಿ ಡಿನೋಟ್ಸ್ ಡಿವಿಷನ್. ಕ್ಲಿಯರ್. ಹಾಗಾದ್ರೆ 90 ಡಿವಿಷನ್, ಬಿ ಅಂದ್ರೆ ಏನಿದೆ ಇಂಟು, ಹಾಗಾದ್ರೆ 2 5 10, ಎ ಮೀನ್ಸ್ +4, ಬಿ ಮೀನ್ಸ್ ಇಂಟು, ಇಲ್ಲಿ ಎ ಮೀನ್ಸ್ ಪ್ಲಸ್ ಅಲ್ವಾ, ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬರುತ್ತೆ, 22 ಬರುತ್ತಾ. ಓಕೆ.
ಸಿ ಮೀನ್ಸ್ -4, ಬಿ ಮೀನ್ಸ್ ಅಗೇನ್ ಇಂಟು, ಇಲ್ಲಿ ಸಿ ಮೀನ್ಸ್ ಮೈನಸ್ ಮಾಡಿ 7. ಹೌದಾ? ಹಾಗಾದ್ರೆ 11 10, 19 90, 9 ಪ್ಲಸ್ 88 ಆಯ್ತಾ? 88 ಮೈನಸ್ ಇಲ್ಲಿ 4 7 28, 8 8 60 ಬಂತ? ಹಾಗಾದ್ರೆ 69 is the correct answer, option 4. Clear? Yes. Next equation. 5 friends A, B, C, D and E are sitting in a straight line. 5 ಜನ ಅಂತೆ. ಸಿ ಎಷ್ಟು ಸಿಂಪಲ್ ಸಿಟ್ಟಿಂಗ್ ಮತ್ತೆ ಪಜಲ್ ಕೇಳ್ತಾ ಇದ್ದಾನೆ ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಬಟ್ ಪಾಸಿಬಿಲಿಟೀಸ್ ನಿಮ್ಮ ತಲೆಯಲ್ಲಿ ಇರಬೇಕು. ಎ ಅಂಡ್ ಬಿ ಆರ್ ಅಡ್ಜಸೆಂಟ್ ಟು ಈಚ್ ಅದರ್ ಅಂತೆ. ಎ ಮತ್ತೆ ಬಿ ಅಡ್ಜಸೆಂಟ್ ಇರ್ಬೇಕಂತೆ. ಇಲ್ಲಿ ನಿಮಗೆ ಇನ್ನೊಂದು ಪಾಸಿಬಿಲಿಟಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಎ ಲೆಫ್ಟ್ ಸೈಡ್ ಬಿ ಬರ್ಬೋದು, ಅಥವಾ ಎ ರೈಟ್ ಸೈಡ್ ಕೂಡ ಬಿ ಬರ್ಬೋದು. ನೆಕ್ಸ್ಟ್ ಬಿ ಇಸ್ ಬಿಟ್ವೀನ್ ಎ ಅಂಡ್ ಸಿ ಅಂತೆ. ಬಿ ಯಾರ್ಯಾರ ನಡುವೆ ಇರಬೇಕು? ಎ ಮತ್ತೆ ಸಿ ನಡುವೆ ಇರ್ಬೇಕಂತೆ. ಸಿ ಅಗೇನ್ ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್ ಎ ಇಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಿ. ಡಿ ಥರ್ಡ್ ಲೆಫ್ಟಿಗೆ ಯಾವ್ದು ಬರಬೇಕು? ಎ ಬರಬೇಕು. ಹೌದಾ? ಕರೆಕ್ಟಾ? ಓಕೆ. ಡಿ ಇಸ್ ಸೆಕೆಂಡ್ ಫ್ರಮ್ ದ ರೈಟ್ ಎಂಡ್. ಡಿ ಇಸ್ ಸೆಕೆಂಡ್ ಫ್ರಮ್ ದ ರೈಟ್ ಎಂಡ್. ಇದು ನಿಮಗೆ ಫಾಲೋ ಆಗುತ್ತಾ? ಬಿಕಾಸ್ ಇರೋದೇ 5 ಜನ ಅಂದಾಗ 6 ಜನನ ಹೇಗೆ ಕನ್ಸಿಡರ್ ಮಾಡ್ತೀರಾ ನೀವು? ಮತ್ತೆ ಅಗೇನ್ ಸೆಕೆಂಡ್ ಫ್ರಮ್ ರೈಟ್ ಎಂಡ್ ಅಂತೆ. ರಾಂಗ್. ಇದು ಫಾಲೋ ಆಯ್ತಾ? ಇಷ್ಟು ಈಸಿ ಇರುತ್ತೆ. ಹೂ ಇಸ್ ಸಿಟಿಂಗ್ ಥರ್ಡ್ ಫ್ರಮ್ ದ ಲೆಫ್ಟ್? ಸಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶನ್. ನೋ ಗರ್ಲ್ ಈಸ್ musician. Clear? No musician is a teacher. All stars are musicians. All stars are musicians. Okay. Conclusions. No star is a girl ante. No star is, ಹೌದಲ್ಲ, ಸ್ಟಾರ್ ಇಲ್ಲಿದೆ, ಗರ್ಲ್ ಇಲ್ಲಿದೆ. ಗರ್ಲಿಗೂ ಮ್ಯೂಸಿಷಿಯನ್ಗೂ ಆಗ್ ಬರಲ್ಲ ಅಂದಾಗ ಅದ್ರೊಳಗಡೆ ಇರ್ತಕ್ಕಂಥ ಸ್ಟಾರ್ನ ನನ್ನ ಸಮ್ಮ ಕನೆಕ್ಟ್ ಮಾಡಕ್ ಆಗಲ್ಲ. ಹಾಗಾಗಿ ನಿಜ. ನೋ ಸ್ಟಾರ್ ಇಸ್ ಅ ಟೀಚರ್. ಅಗೇನ್ ಟ್ರೂ. ಇಲ್ಲಿ ಟೀಚರ್ ಇಲ್ಲಿದೆ, ಸ್ಟಾರ್ ಇಲ್ಲಿದ್ದಾರೆ. ನಿಮ್ಗೆ ಏನಾದ್ರು ಪಾಸಿಬಿಲಿಟಿ ಫಾಲೋ ಆಗುತ್ತಾನೋ? ಪಾಸಿಬಿಲಿಟಿ ಫಾಲೋ ಆಗದೆ ಹೋದ್ರೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಇಲ್ಲಿ ಎಮ್ಮಿಗೆ ಎಂಡ್ ಆಗಿದೆ. ಹಾಗಾದ್ರೆ ಎಷ್ಟು? 3 4 5 5 ಲೆಟರ್ಸ್ ಗುಂಪ್ ಮಾಡೋಣವಾ? ಜಸ್ಟ್ ಫಿಲ್ ಮಾಡ್ತಾ ಹೋಗಿ. ಝಡ್, ಎ ಲಾಸ್ಟ್, ಯು ಬರುತ್ತೆ, ಎಫ್ ಬರುತ್ತೆ. ಝಡ್, ಎ, ಎಫ್, ಯು, ಎಂ ಇಸ್ ದ series. Okay, next question. Next question ಗೊತ್ತಿರೋದೆ. ಹೌದಾ? ಇದು ರಾಂಗು. ಅಗೇನ್ ನೆಕ್ಸ್ಟ್ ಇದು ರಾಂಗು. ಹೌದಾ? ಇವೆರಡರಲ್ಲಿ ನೋಡೋದಾದ್ರೆ ಇಲ್ಲಿದೆ ನೋಡಿ. ಇಲ್ಲಿ ನಿಮ್ಗೇನೋ ಅಪ್ ಸೈಡ್ ಇದೆ, ಇಲ್ಲಿ ಡೌನ್ ಸೈಡ್. ಏನಾಗಿರ್ಬೇಕು? ಮಿರರ್ ಇಮೇಜ್ ಅಂದ್ರೆ ಓನ್ಲಿ ಲೆಫ್ಟ್ ಟು ರೈಟ್ ಮಾತ್ರ ಚೇಂಜ್ ಆಗಿರ್ಬೇಕು. ಓಕೆ, ಟಾಪ್ ಬಾಟಮ್ ಅಲ್ಲ. ಹಾಗಾಗಿ ಕರೆಕ್ಟ್ ಇದೆ ಇರೋದು. ಕ್ಲಿಯರ್? ಎಸ್. ಎಷ್ಟು ಕ್ವೆಶನ್ ಕರೆಕ್ಟ್ ಮಾಡಿದೀರಾ ಪ್ರೀವಿಯಸ್ ಇಯರ್ ರೀಸನಿಂಗ್ ಕ್ವೆಶನ್ಸ್ನ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅಂಡ್ ಆಲ್ಸೋ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗ್ಬಿಟ್ಟು ಜಾಯಿನ್ ಆಗಿ. ಸಿ ಯು. ಟೇಕ್ ಕೇರ್.